ಕೇಸ್ನಲ್ಲಿ ಎಸ್ಐಟಿ ತನ್ನ ತನಿಖೆಯನ್ನ ಈಗ ಚುರುಕುಗೊಳಿಸ್ತಾ ಇದೆ. ಪ್ರತಿದಿನವೂ ಕೂಡ ಒಂದಲ್ಲ ಒಂದು ವಿಚಾರಣೆಗಳು ನಡೀತಾ ಇದೆ. ಇನ್ನು ಈಗ ಕೆಲವು ಯೂಟ್ಯೂಬರ್ಗಳಿಗೆ ಈಗ ಮತ್ತೆ ವಿಚಾರಣೆಯ ಬಿಸಿ ತಡ್ತಾ ಇದೆ. ಈಗಾಗಲೇ ಒಂದು ರೌಂಡ್ ವಿಚಾರಣೆಗೆ ಕರೆದಿದ್ರು. ಈ ಯೂಟ್ಯೂಬರ್ಸ್ ಗಳನ್ನ ಮತ್ತೆ ವಿಚಾರಣೆಗೆ ಕರೆಯುವಂತಹ ನಿಟ್ಟಿನಲ್ಲಿ ಹಾಜರಾಗುವಂತೆ ಯೂಟ್ಯೂಬರ್ಸ್ಗೆ ಸೂಚನೆ ಕೂಡ ಕೊಟ್ಟಿದ್ದಾರೆ. ಸಂಚಾರಿ ಸ್ಟುಡಿಯೋ ಯಾರ್ಯಾರಿಗೆ ವಿಚಾರಣೆಗೆ ಬರಬೇಕಾದಂತ ಅನಿವಾರ್ಯತೆ ಅಗತ್ಯತೆ ಎದುರಾಗ್ತಾ ಇದೆ ಅಂತಂದ್ರೆ ಈ ವಿಚಾರದಲ್ಲಿ ಮಧ್ಯದಲ್ಲಿ ಮಾತಾಡಿದಂತವ್ರು ಅದು ಸಂಚಾರಿ ಸ್ಟುಡಿಯೋ, ದಿ ಟ್ಯಾಕ್ಸ್, ರಾಂಪೇಜ್, ಕುಡ್ಲಾ ರಾಂಪೇಜ್ ಇವರೆಲ್ಲರಿಗೂ ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿ. ಇನ್ನೂ ಹಲವು ಯೂಟ್ಯೂಬರ್ಗಳನ್ನ ವಿಚಾರಣೆಗೆ ಕರೆದಿರುವಂತಹ ಸಾಧ್ಯತೆ ಇದೆ. ತೀವ್ರ ಕುತೂಹಲಕ್ಕೆ ಕಾರಣ ಆಗಿದೆ ಯೂಟ್ಯೂಬರ್ಗಳ ವಿಚಾರಣೆ. ನಿನ್ನೆ ವಿಚಾರಣೆಗೆ ಬರೋದಾಗಿ ಹೇಳಿದ್ರು ಯೂಟ್ಯೂಬರ್ಗಳು, ಆದ್ರೆ ಯಾರು ಕೂಡ ಬಾರದ ಹಿನ್ನೆಲೆಯಲ್ಲಿ ಎಸ್ಐಟಿ ಕೂಡ ಸುಮ್ಮನಾಗಿತ್ತು. ಆದ್ರೆ ಈಗ ಸುಮ್ಮನಾಗ್ತಾ ಇಲ್ಲ. ಮತ್ತೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ, ಸೂಚನೆಯನ್ನ ಕೊಟ್ಟಿದ್ದಾರೆ. ಇವತ್ತಾದ್ರೂ ವಿಚಾರಣೆಗೆ ಹಾಜರಾಗ್ತಾರಾ ಅನ್ನೋ ಪ್ರಶ್ನೆ. ಯೂಟ್ಯೂಬರ್ಸ್ಗೆ ಈಗಾಗಲೇ ಸೂಚನೆ ಕೊಟ್ಟಿದ್ದಾರೆ. ಈ ಕುಡ್ಲಾ ರಾಂಪೇಜ್ ನ ಜಯಂಚನ್ ಆಗಿರಬಹುದು, ಅದರ ಜೊತೆಯಲ್ಲಿ ಅಭಿಷೇಕ್ ಆಗಿರಬಹುದು, ಇವರೆಲ್ಲರೂ ಕೂಡ ತಮ್ಮ ಯೂಟ್ಯೂಬ್ ನಲ್ಲಿ ಒಂದಷ್ಟು ವಿಚಾರಗಳನ್ನ ಅಂದ್ರೆ ಗೌಪ್ಯವಾಗಿದ್ದಂತ ವಿಚಾರಗಳು, ಯಾರಿಗೂ ತಿಳಿಯದಂತ ವಿಚಾರಗಳು ಅಥವಾ ಈ ಬಂಗ್ಲೆಗುಡ್ಡ ವಿಚಾರಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳಾಗಿರಬಹುದು, ಅಲ್ಲಿ ಹೋಗಿ ಸತ್ಯದರ್ಶನ ಮಾಡುವಂತ ಹೆಸರಿನಲ್ಲಿ ಅಲ್ಲಿ ಅರಣ್ಯದಲ್ಲಿ ಒಂದಷ್ಟು ವಿಡಿಯೋಗಳನ್ನ ಮಾಡಿರೋದು ಅಥವಾ ಎಸ್ಐಟಿ ಅಧಿಕಾರಿಗಳು ಹೋಗೋ ಮುನ್ನವೇ ಅಲ್ಲಿ ವಿಡಿಯೋವನ್ನ ಮಾಡಿಕೊಂಡಿರೋದು ಇವರಿಗೆ ಎಲ್ಲಾದ್ರೂ ಕೂಡ ದೊಡ್ಡ ತೊಂದರೆ ಆಗುವಂತಹ ಸಾಧ್ಯತೆಗಳು ಕೂಡ ಖಂಡಿತವಾಗ್ಲೂ ಇದೆ. ಹಾಗಾಗಿ ವಿಚಾರಣೆಗೆ ಹಾಜರಾಗಬೇಕು ಅಂತ ನಿನ್ನೆ ಸೂಚನೆ ಕೊಟ್ಟಿದ್ರು, ಬಂದಿಲ್ಲ. ಇವತ್ತು ಬರ್ತಾರಾ ಕಾದು ನೋಡಬೇಕು. ರಿಪಬ್ಲಿಕ್ ಕನ್ನಡದ ಮತ್ತೊಂದು ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ. ಜಗತ್ತಿನ ಮುಂದೆ ಈಗಾಗಲೇ ಈ ಬುರುಡೆ ಗ್ಯಾಂಗ್ನ ಷಡ್ಯಂತ್ರ ಏನು ಅನ್ನೋದು ಗೊತ್ತಾಗಿದೆ. ಈಗ ಮತ್ತಷ್ಟು ವಿಚಾರಗಳು ಗೊತ್ತಾಗ್ತಾ ಇರೋದು. ಸತ್ಯ ಕಣ್ಮುಂದೆ ಇದೆ. ಎಲ್ಲವೂ ಇದ್ರೂ ಕೂಡ ಈ ಬುರುಡೆ ಸದಸ್ಯರು ಮಾತ್ರ ಮೊಂಡುವಾದವನ್ನ ಮಾಡ್ತಾ ಇದ್ದಾರೆ, ಸಮರ್ಥನೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಎಲ್ಲವೂ ಕಣ್ಮುಂದೆ ಇದೆ, ವಿದ್ದ ದಾಖಲೆ. ಆದ್ರೂ ಸತ್ಯವನ್ನ ಒಪ್ಕೊಳ್ಳೋದು ಇಲ್ಲ ಅನ್ಸುತ್ತೆ. ರಿಪಬ್ಲಿಕ್ ಕನ್ನಡದ ಜೊತೆ ಜಯಂತ್ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ಈಗ ಈ ಬುರುಡೆ ಗ್ಯಾಂಗ್ ಸದಸ್ಯರ ಬಗ್ಗೆ ಜಯಂತ್ ಹಾಗಾದ್ರೆ ಏನ್ ಹೇಳಿದ್ರು? ಚಿನ್ನಯ್ಯನ ವಿಡಿಯೋವನ್ನ ಹರಿಬಿಡಲಾಗ್ತಾ ಇದೆ, ಅದರ ಹಿಂದೆ ಇರುವಂತಹ ಪ್ಲಾನ್ ಆದ್ರೂ ಏನು? ಇದೆಲ್ಲದರ ಬಗ್ಗೆ ಜಯಂತ್ ಮಾತಾಡಿದ್ದಾರೆ. ಅದಷ್ಟೇ ಅಲ್ಲ, ಅನೇಕ ವಿಚಾರಗಳ ಬಗ್ಗೆಯೂ ಕೂಡ ಮಾತಾಡಿದ್ದಾರೆ ಜಯಂತ್. ಈ ಚಿನ್ನಯ್ಯನ ಪತ್ನಿ ಮಾಡಿರುವಂತಹ ಆರೋಪ ಇದೆಲ್ಲವನ್ನೂ ಕೂಡ ಜಯಂತ್ ಅಲ್ಲಗೆಳೆದಿದ್ದಾರೆ. ಸುಜಾತಾ ಭಟ್ ಆರೋಪವನ್ನು ಕೂಡ ಜಯಂತ್ ಒಪ್ಪಿಕೊಳ್ತಾ ಇಲ್ಲ. ಹೆದರಿಸಿ ಬೆದರಿಸಿ ಅವರಿಂದ ಸ್ಟೇಟ್ಮೆಂಟ್ ಅನ್ನ ಪಡೆಯಲಾಗ್ತಾ ಇದೆ, ಅವರಿಂದ ಅಂತ ಹೇಳಿಕೆಗಳನ್ನ ಹೇಳಿಸಿದ್ದಾರೆ ಅನ್ನುವಂಥದ್ದು ಜಯಂತ್ ಮೊಂಡುವಾದ. ಜಯಂತ್ನ ಹೇಳಿಕೆ ತನಿಖೆಯಿಂದ ಎಲ್ಲ ಸತ್ಯ ಹೊರಗೆ ಬರುತ್ತೆ ಅಂತ ಜಯಂತ್ ಹೇಳಿದ್ದಾರೆ. ಎಲ್ರಿಗೂ ಬೇಕಾಗಿರೋದು ಅದೇ. ಬುರುಡೆ ದೆಹಲಿಗೆ ಕೊಂಡೊಯ್ದಿದ್ದ ಬಗ್ಗೆ ಎಸ್ಐಟಿಗೆ ಹೇಳಿದ್ದೇವೆ, ದೆಹಲಿ ವಿಚಾರವನ್ನ ಎಸ್ಐಟಿ ವಿಚಾರಣೆ ವೇಳೆ ಹೇಳಿದ್ದೇವೆ ಅಂತ ಜಯಂತ್ ಹೇಳಿರೋದು. ರಿಪಬ್ಲಿಕ್ ಕನ್ನಡದ ಜೊತೆ ಜಯಂತ್ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ಸುಜಾತಾ ಭಟ್ ಸ್ಟೇಟ್ಮೆಂಟ್ ಸುಳ್ಳು, ಚಿನ್ನಯ್ಯನ ಪತ್ನಿಯ ಸ್ಟೇಟ್ಮೆಂಟ್ ಸುಳ್ಳು, ಅದೆಲ್ಲವೂ ಹೆದರಿಸಿ ಬೆದರಿಸಿ ಕೊಟ್ಟಿರುವಂತಹ ಹೇಳಿಕೆಗಳು ಅಂತ ಹೇಳಿದ್ದಾರೆ. ಈಗ ನಮ್ಮೊಂದಿಗೆ ಜಯಂತ್ ಇದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಜಯಂತ್ ಅವರೇ, ಈಗ ನೇರ ಪ್ರಶ್ನೆಯನ್ನ ಮಾಡ್ತೀನಿ. ಸುಜಾತಾ ಭಟ್ ಆಗಿರ್ಬೋದು, ಚಿನ್ನಯ್ಯ ಆಗಿರ್ಬೋದು, ಇವರೆಲ್ಲರೂ ಹೇಳ್ತಿರೋದು ಜಯಂತ್ ಅವರೇ ನಮ್ಮನ್ನ ಕರ್ಕೊಂಡು ಬಂದಿದ್ದು, ಜಯಂತ್ ಅವರೇ ಇದೆಲ್ಲ ಪ್ಲಾನ್ ಮಾಡಿದ್ದು, ಜಯಂತ್ ಅವರೇ ನಮ್ಮನ್ನ ಡೆಲ್ಲಿಗೂ ಕರ್ಕೊಂಡೋಗಿದ್ರು, ಬೆಂಗಳೂರಿಗೂ ಕರ್ಕೊಂಡೋಗಿದ್ರು, ಬೆಂಗಳೂರಲ್ಲಿ ಅವ್ರ ಮನೆಗೂ ಕೂಡ ಕರ್ಕೊಂಡೋಗಿದ್ರು, ಬೆಂಗಳೂರಲ್ಲಿ ಒಂದು ರೆಸಿಡೆನ್ಸಿಯಲ್ ಮನೇಲಿ ಕೂಡ ಇಟ್ಕೊಂಡಿದ್ರು ಅಂತ ಹೇಳ್ತಿದ್ದಾರೆ. ಹೌದಾ? ಜಯಂತನ ಇದೆ ಇದರಿಂದ ಇರೋದು ಜಯಂತನ? 2 ವರ್ಷ ಹಿಂದೆ ಮಹೇಶ್ ತಿಮ್ಮರೋಡಿನ ಮನೆಗೆ ಬಂದು ವಿಡಿಯೋ ಮಾಡಿರೋದು ಒಂದು ವಿಡಿಯೋ ರಿಲೀಸ್ ಆಗ್ತಾ ಇದೆ. ಹಾಗಾದ್ರೆ 2 ವರ್ಷದಿಂದ ಇಲ್ಲಿ ತನಕ ಏನು ಬಂಧನದಲ್ಲಿದ್ದಾನ? ನಂದು ಪ್ರಶ್ನೆ ಅದು. ಒಂದನೇದಾಗಿ. ಎರಡನೇದಾಗಿ, ವಕೀಲರವರೇ ಕೊಟ್ಟಿರೋ ಸ್ಟೇಟ್ಮೆಂಟ್ ಸುಳ್ಳ? ಸರ್ವೋಚ್ಚ ನ್ಯಾಯಾಲಯಕ್ಕೆ ಮುಚ್ಚಿದ ಲಕೋಟೆಯಲ್ಲಿ ಕೊಟ್ಟಿರೋದು ಸುಳ್ಳ? 164 ಸ್ಟೇಟ್ಮೆಂಟ್ ನ್ಯಾಯಾಲಯಕ್ಕೆ ಕೊಟ್ಟಿರೋದು ಸುಳ್ಳ? 161 ಸ್ಟೇಟ್ಮೆಂಟ್ ಪೊಲೀಸರಿಗೆ ಕೊಟ್ಟಿರೋದು ಸುಳ್ಳ? ಕೊನೆಗೆ ಇವಾಗ ಹೇಳ್ತಾ ಇರೋ ಸತ್ಯನ? ಇದು ತನಿಖೆ ಆಗಬೇಕು. ಜಯಂತ್ ಅವರೇ ನಮ್ಮನ್ನ ಡೆಲ್ಲಿಗೂ ಕರ್ಕೊಂಡೋಗಿದ್ದು, ಬೆಂಗಳೂರು ಕರ್ಕೊಂಡೋಗಿದ್ದು, ಜಯಂತ್ ಅವರೇ ವಿಠಲಗೌಡ ಜೊತೆ ನನಗೆ ಬುರುಡೆಯನ್ನ ತಂದು ಕೊಟ್ಟಿದ್ದು ಅಂತ ಅವ್ರು ಹೇಳಿದ್ದಾರಂತೆ. ಸುಜಾತಾ ಭಟ್ ಅವರು ಕೂಡ ಇದೇ ವಿಚಾರವನ್ನ ರಿಪಬ್ಲಿಕ್ ಕನ್ನಡದ ಸ್ಟುಡಿಯೋದಲ್ಲೇ ಹೇಳಿದ್ದಾರೆ. ಸರ್, ಇದಕ್ಕಿರುವಂತ ಉತ್ತರ ಎಲ್ಲವನ್ನೂ ನಾನು SIT ಕೊಟ್ಟಿದ್ದೀನಿ.
ಆದ್ರೆ ಒಂದು ತಾಯಿಯ ಸಮಾನವಾಗಿರುವ ಅವರ ವಿರುದ್ಧ ನಾನು ಏನು ಹೇಳ್ತಾ ಇಲ್ಲ. ಅಂದ್ರೆ ಒಂದೊಂದು ಸ್ಟೇಟ್ಮೆಂಟ್ ಗೊತ್ತಾಗುತ್ತೆ. ಮೊನ್ನೆ ನನ್ನ ತಮ್ಮ ಮಾಧ್ಯಮದಲ್ಲಿ ಬಂದಿರುವಂತ ಸ್ಟೇಟ್ಮೆಂಟ್ ನೋಡಿದ್ರೆ ಅವರಿಗೆ ಯಾರೋ ಇನ್ನೊಬ್ಬರು ಇದಕ್ಕೆ ಪಿತೂರಿ ಮಾಡಿರೋದು ಅಂದ್ರೆ ಗಿರೀಶ್ ಅಲ್ಲ, ಜಯಂತು ಅಲ್ಲ, ಮಹೇಶನ್ನು ಅಲ್ಲ, ಈ ಟೀಮ್ ಅಲ್ಲ, ಇನ್ನೊಬ್ಬರ ಹೆಸರು ಹೇಳ್ತಾ ಇದಾರೆ. ಅವ್ರು ಕೇಳ್ತಾರೆ, ಅವರು ಇಲ್ಲ ಡೆತ್ ಆಗಿದ್ದಾರೆ ಅಂತ ಹೇಳ್ತಾ ಇದಾರೆ. ಏನ್ ಸರ್ ಅರ್ಥ ಏನು? ನಾವು ಅಷ್ಟು ದಡ್ರ? 1 ಸ್ಟೇಟ್ಮೆಂಟ್ ಕೊಟ್ಟರು ಪೊಲೀಸರ ಮುಂದೆ, 164 ಸ್ಟೇಟ್ಮೆಂಟ್ ಜಡ್ಜ್ ಮುಂದೆ ಕೊಟ್ಟರು. ಅದಾದ ಬಳಿಕ SIT ಮುಂದೆ ಕೂಡ ಒಂದಷ್ಟು ಹೇಳಿಕೆಗಳನ್ನು ಕೊಟ್ಟರು. ಆ ಹೇಳಿಕೆಯಲ್ಲೂ ಕೂಡ ಸುಳ್ಳು, ನನಗೆ ಬೆದರಿಸಿ ಹೆದರಿಸಿ ನನಗೆ ಬಾಯ್ಪಾಠ ಮಾಡಿಸಿ ಅದನ್ನು ಹೀಗೆ ಹೇಳಬೇಕು ಅಂತ ಹೇಳಿಸಿದ್ದು ಅಂತ ಅವರು ಹೇಳ್ತಿದ್ದಾರೆ. ಸರ್ ಇವರು ಆತರ ಇದ್ರೆ ಇವರು IAS IPS ಆಗ್ಬೋದಿತ್ತು. 1.5 ಗಂಟೆ ಕೂತು ಮಾತಾಡ್ತಾ ಇದ್ದಾನೆ. ಅವನು ತನ್ನ ಅನುಭವವನ್ನು ಹೇಳ್ತಾ ಇದ್ದಾನೆ. ಅದು ಇಡೀ ಕರ್ನಾಟಕ ರಾಜ್ಯದ ಜನತೆ ಗೊತ್ತಾಗಿದೆ. ಅದಕ್ಕೇನೆ 3 ನಿಮಿಷ 4 ನಿಮಿಷ ವೀಡಿಯೋ ಬಿಟ್ಟು ಉದ್ದೇಶ ಅದು. ಯೂಟ್ಯೂಬ್ ಅಂದ್ರೆ ಎಲ್ಲರಿಗೂ ಯೂಟ್ಯೂಬ್ ಸಿಗಲ್ಲ, ಇಲ್ಲ ಫೇಸ್ಬುಕ್ ಸಿಗಲ್ಲ ಅಂತ ವಾಟ್ಸ್ಆಪ್ ಅಲ್ಲಿ ಒಂದೊಂದು ಅಂಶ 3 ನಿಮಿಷದಾದ್ರೂ ಜನ ನೋಡ್ಲಿ ಗೊತ್ತಾಗ್ಲಿ ಎಂಬ ಉದ್ದೇಶದಿಂದ ಕಳಿಸಿದ್ರು. ಜನರಿಗೆ ಅರ್ಥ ಆಗಿದೆ. ಅದು ಯಾವುದೇ ಒಂದು ಬೆದರಿಕೆಯಿಂದ ಮಾಡಿರೋದಲ್ಲ. ಅವ್ರು ಸ್ವಯಂ ಪ್ರೇರಿತವಾಗಿ ಬಂದು ಹೇಳ್ತಾ ಇದ್ದಾನೆ. ನಿಮ್ಮ ಹತ್ರ ವಿಡಿಯೋ ಇದ್ದಿದ್ರೆ ನೀವು ಮುಂಚೆನೆ ರಿಲೀಸ್ ಮಾಡಬಹುದಿತ್ತಲ್ಲ. ಈಗ ಒಂದೊಂದೇ ಪಾರ್ಟ್ ಬೈ ಪಾರ್ಟ್ ರಿಲೀಸ್ ಮಾಡ್ತಿರೋದು ಇದೊಂದು ರೀತಿ ಷಡ್ಯಂತ್ರ ಅಂತಾನೆ ಭಾವಿಸ್ತೆ ಅಂತ ಚಿನ್ನಯ್ಯನ ಹೆಂಡತಿನೇ ಹೇಳ್ತಿದ್ದಾರೆ. ಅಲ್ಲ, ಹೆಂಡತಿ ಹೇಳೋಕೆ ನಮಗೆ ಉತ್ತರ ಕೊಡ್ಲಿಕ್ಕೆ ಆಗಲ್ಲ. ಅವರಾಗಿ ಒಟ್ಟಿಗಿದ್ದದ್ದು ಅವ್ರು ಹೇಳಿ ಈ ತರ ಆಗಿದೆ ಅಂತ 1.5 ಗಂಟೆ ವಿಡಿಯೋ ಮಾಡುವ ಷಡ್ಯಂತ್ರ ಅಂತ ಹೇಳ್ತಾ ಇದಾರಲ್ಲ ಸ್ವಾಮಿ. ಅವ್ರ ಮುಂದೆ ತಾನೇ ಕ್ಯಾಮರಾ ಇದ್ದದ್ದು. ಹೇಳಿದ್ರೆ ನಾವು ವಿಡಿಯೋ ಮಾಡ್ತೀವಿ ಅದಕ್ಕೆ ತಾನೇ ಆಗಿರೋದು. ಅವ್ರು ತಾನೇ ಹೇಳಿರೋದು. ಸರ್ ಅವ್ರ 1.5 ಗಂಟೆ ಮಾತಾಡ್ಬೇಕು, ಆಲೋಚನೆ ಮಾಡಿ. ಯಾವ್ದೋ ಅನುಭವ ಅಲ್ಲ, ಬೇರೆ ಮಾತಾಡ್ಲಿಕ್ಕೆ ಆಗಲ್ಲ. ನಾನು ಇವತ್ತು ತಮ್ಮ ಮುಂದೆ ಒಂದು ನಿಂತು ಮಾತಾಡ್ಬೇಕು. ನನ್ನ ಅನುಭವ ಏನಾಗಿದೆ ಅಂತ ಅಷ್ಟೇ ಘಟನೆ ವಿವರ ಸರಿಯಾದ ವಿವರ ಇದ್ದಕ್ಕೆ ನಾನು ನಿಮಗೆ ಮಾತಾಡ್ತಾ ಇರೋದು. ನಾನು ಪುಸ್ತಕ ಓದಿ ಹೇಳ್ತಾ ಇಲ್ಲ ಯಾವುದೇ ವಿಷಯವನ್ನು. ನೀವು ಯಾವ ರಾತ್ರಿ ಕರೆಯರಿ ಏನ್ ಕೇಳ್ತಾ ಇರೋದು ನನಗೆ ಗೊತ್ತು. ಏನ್ ಅನುಭವ ಏನಾಗಿರೋದು ಅಂತ ಅದಕ್ಕೆ ಅದೇ ರೀತಿಯಲ್ಲಿ ಅವನ ಅನುಭವ ಆಗಿರೋದು. ಆದ್ರೆ ಇವತ್ತಿಗೆ ಹೇಳ್ತೀನಿ ನೋಡಿ, ಚಿನ್ನಯ್ಯ ಫಸ್ಟ್ ಅವನ ಹೆಸರೇ ತಮ್ಮಣ್ಣ ಅಂತ ತಮ್ಮಯ್ಯ ಅಂತ ಇತ್ತು. ಅವರು ಇವತ್ತಿಗೂ ಹೇಳ್ತಾ ಇರೋ ಸತ್ಯ. ಆದ್ರೆ ಅವರಿಗೆ ಅನ್ಯಾಯ ಆಗಿದೆ, ಅವ್ರಿಗೆ ನೋವಾಗಿದೆ. ಅವ್ರು ತಪ್ಪಲ್ಲ. ಇವತ್ತು ಚಿನ್ನಯ್ಯನ ನಾವು ದೂರ ಅಲ್ಲ, ತಪ್ಪು ಇಲ್ಲ ಒಂದು ಇವತ್ತು ಸರಿ. ಆದ್ರೆ ಅವನು ಎದುರಿಸಿ ಬೆದರಿಸಿ ಅವನನ್ನು ಈ ತರ ಮಾಡಿರೋದು. ಚಿನ್ನಯ್ಯ ಇದ್ದಿದ್ದು ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ ನ ಅಡಿಯಲ್ಲಿ. ಚಿನ್ನಯ್ಯ ಇದ್ದಿದ್ದು ನಿಮ್ ಜೊತೆಯಲ್ಲಿ, ನೀವು ತೋರಿಸಿದಂತ ಮನೆಯಲ್ಲಿ, ಚಿನ್ನಯ್ಯ ಒಪ್ಪಿಕೊಂಡಂತ ತಿಮ್ರೋಡಿ ಮನೆಯಲ್ಲಿ, ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಮನೆಯಲ್ಲಿ ಅಷ್ಟು ಸೆಕ್ಯೂರಿಟಿ ಇಟ್ಕೊಂಡಿದ್ರಿ. CC ಕ್ಯಾಮೆರಾ ಇತ್ತು. ಯಾರು ಬಂದು ಎದುರಿಸ್ತಾರೆ? ಅದರಲ್ಲಿ ಗೊತ್ತಾಗ್ಬೋದಲ್ಲ ನಾವೇನಾದ್ರೆ ಯಾವ್ದಾರ ಚಿನ್ನ ಹೇಳ್ತಾ ಇದಲ್ಲ, ಮಹೇಶನ್ ಹೇಳ್ತಾರೆ ಅವರೇ ದೇಶ ಇವರೇ, ಅದರಲ್ಲಿ ಗೊತ್ತಾಗ್ತಲ್ಲ. ಆ CC ಅದಕ್ಕೆ ಬರ್ತೀನಿ ನಾವು. ಅದರಲ್ಲಿ ಮಾಡ್ಬೋದಲ್ಲ. ಮತ್ತೆ ನಮ್ಮಲ್ಲಿ ಇದ್ದೀವಿ ಅಂತಲ್ಲ, ಅದು ಗೊತ್ತಾಗ್ತದೆ ಸರ್. ತನಿಖೆ ಆಗ್ಲೇಬೇಕು, ತನಿಖೆ ಆಗೇ ಆಗುತ್ತೆ. ಅಲ್ಲ ನೀವು ಒಂದ್ ನಿಮಿಷ ಜಯಂತವ್ರೆ, ನಾನು ಕೇಳಿದ್ದೆ ಎಲ್ಲಿ ಕೇಳ್ತಾ ಇರೋದು ಗೊತ್ತು ಯಾರಂತ ನಾನು ಹೇಳಿಸ್ಲಿಕ್ಕೆ. ಆದ್ರೆ ಹೇಳೋ ಮುಂಚೆ ಅದು ತನಿಖೆ ಆಗೇ ಆಗುತ್ತೆ. ಚಿನ್ನ ವಿಷಯ ತನಿಖೆ ಆಗುತ್ತೆ, ಯಾರು ಎದುರಿಸುತ್ತೆ ತನಿಖೆ ಆಗುತ್ತೆ, ಯಾರು ಅವರ ಮನೆಗೆ ಹೋಗಿರೋ ತನಿಖೆ ಆಗುತ್ತೆ, ಯಾರು ಅವರ ಹೆಂಡತಿಗೆ ಅವರ ಮನೆಯವರಿಗೆ ಧಮಕಿ ಹಾಕಿರೋ ಸತ್ಯ ಗ್ಯಾರಂಟಿ ಹೊರಗೆ ಬರುತ್ತೆ. ಅವತ್ತು ನಮಗೆ ಮಾತಾಡೋಣ ಈ ವಿಷಯ. ನಾನು ಯಾರಂತ ಹೇಳಲಿಕ್ಕೆ ಬರಲ್ಲ, ನಾನು ಯಾರಂತ ಹೇಳೋದು ಇಲ್ಲ. ನೋಡಿ, ಒಂದು ಆರೋಪ ಮಾಡಬೇಕಾದ್ರೆ ಅದಕ್ಕೆ ಸೂಕ್ತ ದಾಖಲೆ ಇರಬೇಕು ಅಥವಾ ಸಾಕ್ಷಿ ಇರಬೇಕು. ಅವರು ಮನೆಗೆ ಹೋಗಿದ್ದಾರೆ, ಒಬ್ರು ಅವ್ರ ಮನೆಗೆ ಹೋಗಿ ಅವ್ರಿಗೆ ಧಮಕಿ ಹಾಕಿದ್ದಾರೆ ಅಂತಂದ್ರೆ ಸಾಕ್ಷಿ ಇದೆಯಾ, ದಾಖಲೆ ಇದೆಯಾ? ಸರ್ ಅವತ್ತು ಸ್ಟಾರ್ಟಿಂಗ್ ಅಲ್ಲಿ ಮಹೇಶನ್ ಮನೆಗೆ ಬರುವಾಗಲೇ ಇವರು ಹೇಳ್ತಾ ಇದ್ರು, ಫೋನ್ ಮಾಡ್ತಾ ಇದ್ರು, ಹೆಂಡತಿ ಮನೆಯಿಂದ ಖಾಲಿ ಮಾಡಿಸ್ಬೇಕಂತ ಇದಾಗ್ತಾ ಇತ್ತು. ಅವತ್ತು SP ಗೆ ಎಲ್ಲ ಮಾತಾಡಿದ್ದಾರೆ, ಗಿರೀಶನ್ ಮಾತಾಡಿದ್ದಾರೆ, SIT ಮಾತಾಡಿ ಹೇಳ್ತೀವಲ್ಲ ಸರ್. ಚಿನ್ನಯ್ಯನ ಪತ್ನಿನೇ ಕಣ್ಣೀರ್ ಹಾಕ್ತಿದ್ದಾರೆ. ನಾನು ಹೋಗಿ ಧರ್ಮಾಧಿಕಾರಿಗಳ ಕಾಲು ಬಿದ್ದು ಕ್ಷಮೆ ಕೇಳಬೇಕು ಅಂತ ಇದೀನಿ, ನಮ್ಗೆ ಈ ತರ ಇವರೆಲ್ಲ ಕರ್ಕೊಂಡು ಬಂದು ಬಲಿಪಶು ಮಾಡ್ತಾರೆ ಅಂತ ಅಂದ್ಕೊಂಡಿರ್ಲಿಲ್ಲ ಅಂತ ಅವ್ರು ಹೇಳ್ತಾರೆ. ಆ ಆರೋಪಕ್ಕೆ ನೀವೇನ್ ಹೇಳ್ತಾರೆ? ಅದು ಹಾಗಾದ್ರೆ ಸುಳ್ಳು? ಅದು ತನಿಖೆ ಆಗ್ಲಿ ಸರ್. ಅದೆಲ್ಲ ಸುಳ್ಳು ಯಾವ್ದೋ ಒತ್ತಡಕ್ಕೆ ಹೋಗಿ ಮನೆಯದು ಪಾಪ ಆಗಿರೋದು. ಅವರಿಗೆ ಬದುಕಬೇಕಾದ್ರೆ ಆ ರೀತಿಯಲ್ಲಿ ಹೇಳಿಕೆ ಕೊಡ್ಲೇಬೇಕಾಗತ್ತೆ. ಅದಕ್ಕೋಸ್ಕರ ಇದೆಲ್ಲ ಹೇಳ್ತಾ ಇರೋದು. ಅದಕ್ಕೋಸ್ಕರ ಅದನ್ನು ಇಟ್ಬಿಟ್ಟು ನಮಗೆ ಅದು ಇದು ಯಾರು ತಾನೇ ಜೈಲಿಗೆ ಹೋಗುವಂತ ಕೆಲ್ಸಕ್ಕೆ ಮುಂದಾಗ್ತಾರೆ ಹೇಳಿ ಸರ್. ಅದು ಇದು ಬಿಟ್ಟು ನಮಗೆ ಮ್ಯಾಚ್ ಮಾಡಬೇಡಿ. ಅದು ಇದಕ್ಕೆ ಮ್ಯಾಚ್ ಮಾಡಬೇಡಿ. ಯಾರೋ ಹೇಳಿದ ವಿಷಯನ ನನಗೆ ಮ್ಯಾಚ್ ಮಾಡ್ಲಿಕ್ಕೆ ಅಲ್ಲಲ್ಲ. ಚಿನ್ನಯ್ಯನ ಪತ್ನಿ, ನಾನೇನು ಜಯಂತ್ ಅವ್ರನ್ನೇ ಕೇಳ್ತಾ ಇದ್ರೆ ಅವರ ಪತ್ನಿನೇ ನಿಮ್ಮ ಹೆಸರು ಹೇಳಿರೋದು, ಸುಜಾತಾ ಭಟ್ ಅವ್ರು ಹೇಳಿದ್ರೆ ನಿಮ್ಮ ಹೆಸರು ಹೇಳಿರೋದು. ಅದಕ್ಕೋಸ್ಕರ ನಿಮ್ಮ ಹತ್ರ ನೇರವಾಗಿ ಕೇಳ್ತಾ ಇದ್ದೀನಿ, ನೇರವಾಗಿ ಉತ್ತರ ಕೊಡಿ. ಅಲ್ಲ ಸ್ವಾಮಿ, ಅವರ ಪತ್ನಿ ನಾನು ಮಾತಾಡ್ಸೇ ಇಲ್ಲ, ನನಗೆ ಗೊತ್ತೇ ಇಲ್ಲ. ಮತ್ತಿನ್ನೇಗೆ ಸ್ವಾಮಿ ನನಗೂ ಅವ್ರು ನನ್ನ ಹೆಸರು ಏನ್ ಕೆತ್ತಬೇಕು? ಯಾರ ಹಂಗಾರ ಅವರ ಹತ್ರ ಹೋಗಿ ಹೇಳಿದ್ರು ಜಯಂತ್ ಹೆಸರೇ ಎತ್ತಬೇಕಂತ. ಇವಾಗ ಸ್ವಲ್ಪ ದಿನದಿಂದ ಅದೇ ಬರ್ತಾ ಇದೆ, ಜಯಂತ್ ಹೆಸರನ್ನ ಎತ್ತಿ ಅಂತ. ನೀವು ಬುರ್ಡೆ ತಗೊಂಡೋಗಿಲ್ವಾ ಡೆಲ್ಲಿಗೆ? ನಿಮ್ಮ ಮನೆಗೆ ತಗೊಂಡೋಗಿ ಅದು ಹೇಳಿದ್ವಲ್ಲ, ಆ ವಿಷಯವನ್ನು ಎಲ್ಲವನ್ನು ನಾನು SIT ಗೆ ತಿಳಿಸಿದ್ದೀನಿ. ಷಡ್ಯಂತ್ರ ಮಾಡಿಲ್ವಾ? ಷಡ್ಯಂತ್ರ ಮಾಡಿಲ್ಲ. ಇನ್ನು ಎಷ್ಟು ದಿವಸ ಬೇಕಾಗುತ್ತೆ ಸತ್ಯ ಹೊರಗೆ ಬರ್ತಿಲ್ಲ? ಬರುತ್ತೆ, ಇನ್ನೊಂದು 6 ತಿಂಗಳು ಬರ್ಬೋದು. 6 ತಿಂಗಳಾಗುತ್ತೆ. ಇದಿಷ್ಟು ಜಯಂತ್ ಅವರ ಮಾತು. ಕ್ಯಾಮರಾ ಪರ್ಸನ್ ಕಿಶನ್ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ದಕ್ಷಿಣ ಕನ್ನಡ ಜಿಲ್ಲೆ. ಬುರುಡೆಯನ್ನ ತಂದು ತೋರಿಸಿದ್ದಂತ ಮಾಸ್ಕ್ ಮ್ಯಾನ್ ಬಂಧನ ಆಯ್ತು. ನ್ಯಾಯಾಧೀಶರ ಮುಂದೆ 3 ಬಾರಿ BNSS 183 ಸ್ಟೇಟ್ಮೆಂಟ್ ಕೂಡ ರೆಕಾರ್ಡ್ ಆಯಿತು. 2 ದಿನದ ತಪ್ಪೊಪ್ಪಿಗೆ ಕಾಪಿ SIT ಕೈ ಸೇರಿದ್ದು ಕೂಡ ಆಯಿತು. 3ನೇ ಬಾರಿ ನೀಡಿರುವಂತಹ ಹೇಳಿಕೆ ಇದೆಯಲ್ಲ, 3ನೇ ದಿನದ ಹೇಳಿಕೆ, ಆ ಕಾಪಿ SIT ಅಧಿಕಾರಿಗಳ ಕೈ ಸೇರೋದೊಂದೇ ಬಾಕಿ.
ಮೂರನೇ ಕಾಪಿ ಸಿಕ್ಕ ಬಳಿಕ ಶಿವಮೊಗ್ಗ ತೆರಳುತ್ತಾರೆ ಎಸ್ಐಟಿ ಅಧಿಕಾರಿಗಳು. ಒಂದು ತಂಡ ಶಿವಮೊಗ್ಗಕ್ಕೆ ಹೋಗುತ್ತೆ. ಚಿನ್ನಯ್ಯ ಅಲ್ಲಿದ್ದಾನೆ ಜೈಲಲ್ಲಿ. ಆತನ ತಪ್ಪೊಪ್ಪಿಗೆ ಹೇಳಿಕೆ ಪತ್ರಕ್ಕೆ ಸಹಿಯನ್ನ ಪಡೆಯಲಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಆತ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್, ತಪ್ಪೊಪ್ಪಿಗೆ ಸ್ಟೇಟ್ಮೆಂಟ್ 183 ಸ್ಟೇಟ್ಮೆಂಟ್ ಈಗಾಗಲೇ ಜಡ್ಜ್ ಮುಂದೆ ಕೊಟ್ಟಿದ್ದಾನೆ. ಆ ಪತ್ರಕ್ಕೆ ಸಹಿಯನ್ನ ಪಡೆಯಲಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಈ ತಪ್ಪೊಪ್ಪಿಗೆ ಹೇಳಿಕೆ ನೀಡುವಂತಹ ಸಂದರ್ಭದಲ್ಲಿ, ಜಡ್ಜ್ ಮುಂದೆ ಹೇಳಿಕೆಯನ್ನ ದಾಖಲು ಮಾಡುವಂತಹ ಸಂದರ್ಭದಲ್ಲಿ ಚಿನ್ನಯ್ಯ ಕಣ್ಣೀರು ಹಾಕಿದ್ದಾನಂತೆ. ತಪ್ಪೊಪ್ಪಿಗೆಯಲ್ಲಿ ಅನೇಕ ಜನರ ಹೆಸರನ್ನ ಕೂಡ ಹೇಳಿದ್ದಾನೆ ಅನ್ನುವಂತ ಮಾಹಿತಿ ಇದೆ. ಚಿನ್ನಯ್ಯ ಈಗ ಯಾರೆಲ್ಲ ಹೆಸರನ್ನ ಹೇಳಿದ್ದಾನೆ ಆ ಎಲ್ಲರನ್ನೂ ಕೂಡ ಕರೆಸಿ ಮತ್ತೆ ವಿಚಾರಣೆ ಮಾಡ್ತಾರೆ. ಎಸ್ಐಟಿ ವಿಚಾರಣೆ ವೇಳೆ ಕೆಲವರ ಬಂಧನ ಆಗುವಂತ ಸಾಧ್ಯತೆ ಕೂಡ ಇದೆ. ಹಲವರ ಬಂಧನ. ಇನ್ಫ್ಯಾಕ್ಟ್ ಎಸ್ಐಟಿ ಈಗ ಈ ಸ್ಟೇಟ್ಮೆಂಟ್ ತಗೊಂಡ ಮೇಲೆ ಎಲ್ಲವೂ ಕೂಡ ಫುಲ್ ಅಂಡ್ ಫೈನಲ್. ಆ ನಂತರದಲ್ಲಿ ವಿಚಾರಣೆ ಮತ್ತೊಂದು ಹಂತವನ್ನ ಪಡೆಯುತ್ತೆ. ಆ ನಂತರದಲ್ಲಿ ವಿಚಾರಣೆ ಮತ್ತೊಂದು ಹಂತಕ್ಕೆ ಹೋಗುತ್ತೆ. ಆಗ ಹಲವರ ಬಂಧನ ಆಗುವಂತ ಸಾಧ್ಯತೆ ಕೂಡ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ನಾಗೇಂದ್ರ ಬಾಬು, ಅನೇಕ ಬೆಳವಣಿಗೆಗಳು ನಡೀತಾ ಇದೆ. ಒಂದು, ನಿನ್ನೆ ಈ ಯೂಟ್ಯೂಬರ್ಸ್ಗೆ ವಿಚಾರಣೆಗೆ ಬರೋದಕ್ಕೆ ಹೇಳಿದ್ರು ಕೂಡ ಬಂದಿಲ್ಲ, ಇವತ್ತು ಬರ್ತಾರಾ ಅನ್ನುವಂತಹ ಪ್ರಶ್ನೆ. ಅದರ ಜೊತೆಯಲ್ಲಿ 183 ಸ್ಟೇಟ್ಮೆಂಟ್ ಕೂಡ ಈಗ ಪಡ್ಕೊಂಡಿದ್ದಾಗಿದೆ. ಆನಂತರ ವಾಟ್ ನೆಕ್ಸ್ಟ್? ಎಸ್ಐಟಿ ಅಧಿಕಾರಿಗಳ ಮುಂದಿನ ನಡೆ ಅಥವಾ ಮುಂದಿನ ವಿಚಾರಣೆ, ತನಿಖೆ ಯಾವ ರೀತಿಯಾಗಿ ನಡೆಯುತ್ತೆ ಅಂತ ನಾಗೇಂದ್ರ ಬಾಬು? ಅಶ್ವಿನಿ, ನೋಡಿ, ಈಗ ಪ್ರಮುಖವಾಗಿ ಎಸ್ಐಟಿ ತನಿಖಾ ತಂಡ ಸಾಕಷ್ಟು ಜನರ ವಿಚಾರಣೆಯನ್ನ ಕೂಡ ನಡೆಸಿ ಆಗಿದೆ. ಸಾಕಷ್ಟು ಜನರ ಹೇಳಿಕೆಯನ್ನ ಕೂಡ ಪಡೆದುಕೊಂಡಾಗಿದೆ. ಆದ್ರೆ ಈ ಹಿಂದೆ ಚಿನ್ನಯ್ಯ ಹೇಳಿದ್ದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ತನಿಖಾ ತಂಡ ಹಲವರನ್ನ ಕರೆಸಿ ವಿಚಾರಣೆ ನಡೆಸಿದ್ದು. ಆದ್ರೆ ಈಗ ಚಿನ್ನಯ್ಯ ಹೇಳಿಕೆ ಆಧರಿಸಿ ಅಲ್ಲ, ಚಿನ್ನಯ್ಯ ಕೋರ್ಟ್ನಲ್ಲಿ ತಪ್ಪನ್ನು ಒಪ್ಪಿಕೊಂಡಿದ್ದಾನೆ. ಅಂದ್ರೆ ಕನ್ಫೆಸ್ ಆಗಿದೆ. BNSS 183 ಅಡಿಯಲ್ಲಿ ಆತ ತನ್ನ ತಪ್ಪನ್ನು ಒಪ್ಪಿಕೊಂಡಿರುವಂತದ್ದು. ಹಾಗಾಗಿ ಸುದೀರ್ಘವಾಗಿ ತನ್ನ ತಪ್ಪನ್ನು ಒಪ್ಪಿಕೊಂಡಿರುವಂತಹ ಚಿನ್ನಯ್ಯ ನೋಡಿ, ಮೊದಲ ದಿನ ಸುಮಾರು 3 ಗಂಟೆ ಕಾಲ ತನ್ನ ತಪ್ಪನ್ನು ಒಪ್ಪಿಕೊಂಡಿರ್ತಾನೆ. ಆ ಹೇಳಿಕೆ ದಾಖಲಾಗಿರುತ್ತೆ. ಅದಾದ ಬಳಿಕ ಮತ್ತೆ ಮತ್ತೊಂದು ಡೇಟ್ ಅನ್ನ ಕೊಡ್ತಾರೆ. ಆಗ್ಲೂ ಕೂಡ ಆತ ಶಿವಮೊಗ್ಗದಿಂದ ಬಂದು ಆತನ ಹೇಳಿಕೆಯನ್ನ ಕೂಡ ಮತ್ತೆ ಕಂಟಿನ್ಯೂ ಮಾಡ್ಕೊಳ್ತಾರೆ. ಅದಾದ ಬಳಿಕ ಸಾಲದಂತೇಳಿ ಇನ್ನೂ ಒಂದಷ್ಟು ಹೇಳಿಕೆ ಪೆಂಡಿಂಗ್ ಇದ್ದಂತ ಹಿನ್ನೆಲೆಯಲ್ಲಿ ಕೋರ್ಟ್ನ ಅವಧಿ ಮುಕ್ತಾಯ ಆಗಿದ್ದಂತ ಹಿನ್ನೆಲೆಯಲ್ಲಿ ಮೊನ್ನೆ ಮತ್ತೊಮ್ಮೆ ಆತನ ವಿಚಾರಣೆಯನ್ನ ಕೂಡ ನಡೆಸಲಾಗಿತ್ತು. ಅಂದ್ರೆ ಆತನ ಹೇಳಿಕೆಯನ್ನ ಕೂಡ ದಾಖಲು ಮಾಡಿಕೊಳ್ಳಲಾಗಿತ್ತು. ಒಟ್ಟು 3 ದಿನ 3 ಬಾರಿ ಆತನಿಂದ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳಲಾಗಿತ್ತು. ಮೊದಲ 2 ದಿನದ ಹೇಳಿಕೆಯ ಪ್ರತಿಯನ್ನ ಎಸ್ಐಟಿ ತನಿಖಾ ತಂಡಕ್ಕೆ ಕೊಡಲಾಗಿದೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ಮತ್ತೊಂದು ತನಿಖೆ ಅಂದ್ರೆ ಮತ್ತೊಂದು ಸ್ಟೇಟ್ಮೆಂಟ್ ನ ಪ್ರತಿಯನ್ನ ಇನ್ನೂ ಕೂಡ ಎಸ್ಐಟಿ ಕೈ ಸೇರಿಲ್ಲ. ಒಂದು ವೇಳೆ ಅದು ಇವತ್ತು ಕೈ ಸೇರಿದೆ ಆದ್ರೆ ನಾಳೆನೆ ಎಸ್ಐಟಿ ತನಿಖಾ ತಂಡ ಶಿವಮೊಗ್ಗಕ್ಕೆ ಹೋಗಿ ಅಲ್ಲಿ ಚಿನ್ನಯ್ಯನ ಒಂದು ಸಹಿಯನ್ನ ಕೂಡ ಪಡೆದುಕೊಳ್ಳಲಿದೆ. ಕಾರಣ ಇಷ್ಟೇ, ಕೋರ್ಟ್ ನಿಂದ ಬರುವಂತಹ ಕಾಪಿಯ ದಾಖಲೆಯನ್ನ ಇಟ್ಟುಕೊಂಡು ಅದರ ಆಧಾರದಲ್ಲಿ ತನಿಖೆಯನ್ನ ಮುಂದುವರಿಸೋದಕ್ಕೆ ಎಸ್ಐಟಿ ಮುಂದಾಗುತ್ತೆ. ಹಾಗಾಗಿ ಶಿವಮೊಗ್ಗಕ್ಕೆ ಹೋಗಿ ಆತನ ಬಳಿಯಿಂದ ಸಹಿಯನ್ನ ಪಡೆದುಕೊಂಡು ಬರ್ತಾರೆ. ಅದಾದ ನಂತರ ಆ ಸ್ಟೇಟ್ಮೆಂಟ್ ಅಲ್ಲಿ ಏನೆಲ್ಲ ಅಂಶಗಳು ಉಲ್ಲೇಖ ಆಗಿರುತ್ತೆ, ಯಾರೆಲ್ಲ ಹೆಸರುಗಳನ್ನ ಹೇಳಿರ್ತಾನೆ ಚಿನ್ನಯ್ಯ, ಇದೆಲ್ಲದರ ಬಗ್ಗೆ ಕೂಡ ಕಂಪ್ಲೀಟ್ ಆಗಿ ಎಸ್ಐಟಿ ತನಿಖಾ ತಂಡ ಒಂದು ಮಹತ್ವದ ಸಭೆಯನ್ನು ನಡೆಸಿ ಅದರ ಒಂದು ಆಧಾರದಲ್ಲಿ ಅದರ ಒಂದು ಆಯಾಮದಲ್ಲಿ ತನಿಖೆಯನ್ನ ಮಾಡೋದಕ್ಕೆ ಮುಂದಾಗುತ್ತೆ. ಸೊ ಯಾರೆಲ್ಲ ಹೆಸರುಗಳಿರುತ್ತೆ ಅವರನ್ನ ಕರೆಸಿ ಮತ್ತೊಮ್ಮೆ ವಿಚಾರಣೆಗೊಳಪಡಿಸಬೇಕಾ ಅಥವಾ ಈಗ ಆಲ್ರೆಡಿ ಅದೇ ವಿಚಾರವಾಗಿ ಅವರನ್ನ ವಿಚಾರಣೆಗೊಳಪಡಿಸಿದ್ದಾರಾ ಅನ್ನೋದ್ರ ಬಗ್ಗೆ ಕೂಡ ಸ್ಪಷ್ಟವಾಗಿ ಅವರು ಸಭೆಯನ್ನ ಮಾಡಿ ಎಸ್ಐಟಿ ಮುಖ್ಯಸ್ಥರಾಗಿರುವಂತಹ ಪ್ರಣಬ್ ಮೊಹಂತಿಯವರ ಮಾರ್ಗದರ್ಶನದ ನಂತರ ಅವರು ತನಿಖೆಯನ್ನ ಚುರುಕುಗೊಳಿಸಲಿದ್ದಾರೆ. ಅಶ್ವಿನಿ, ಈಗಿರುವಂತಹ ಮಾಹಿತಿ ಪ್ರಕಾರ, ಮೂಲಗಳು ಹೇಳ್ತಿರೋ ಪ್ರಕಾರ ಚಿನ್ನಯ್ಯನ ಸ್ಟೇಟ್ಮೆಂಟ್ ಅಂದ್ರೆ ಕನ್ಫೆಷನ್ ಅನ್ನ ನೋಡಿದ್ರೆ ಎಲ್ಲೋ ಒಂದ್ ಕಡೆ ಕೆಲವರಿಗೆ ಬಂಧನದ ಭೀತಿ ಕೂಡ ಶುರುವಾಗಿದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅಂದ್ರೆ ಈ ಒಂದು ಬುರುಡೆಯನ್ನ ತಂದು ಕೊಟ್ಟಿದ್ದು ತೋರಿಸಿದ್ದು ಚಿನ್ನಯ್ಯ ಆದ್ರೂ ಕೂಡ ಬುರುಡೆಯನ್ನ ಬೇರೆ ಜಾಗದಿಂದ ಇನ್ನೊಬ್ರು ತಗೊಂಡು ವಿಠಲ್ಗೌಡ ತಗೊಂಡೋಗಿ ವಿಠಲ್ಗೌಡನಿಂದ ಮಟ್ಟಣ್ಣ ಅವರ ಕೈಗೆ ಹೋಗಿ ಮಟ್ಟಣ್ಣ ಅವರಿಂದ ಜಯಂತ್ ಕೈಗೆ ಹೋಗಿ ಆ ನಂತರ ಚಿನ್ನಯ್ಯನ ಕೈಗೆ ಬಂದು ಸೇರಿರುವಂತಹ ಹಿನ್ನೆಲೆಯಲ್ಲಿ ಇದು ಷಡ್ಯಂತ್ರ ಮಾಡಿರಬಹುದು ಅನ್ನುವ ಹೇಳಿಕೆಯನ್ನ ಏನಾದರೂ ಚಿನ್ನಯ್ಯ ಕೋರ್ಟ್ ನಲ್ಲಿ ತನ್ನ BNSS 183 ನಲ್ಲಿ ಕೊಟ್ಟಿದ್ದೇ ಆಗಿದ್ರೆ ಇವರೆಲ್ಲರಿಗೂ ಕೂಡ ಸಂಕಷ್ಟ ಎದುರಾಗುತ್ತೆ ಅನ್ನೋದು ಖಾಯಂ. ಯಾಕೆ ಅಂತಂದ್ರೆ ಇವರೆಲ್ಲರೂ ಕೂಡ ಈ ಒಂದು
ಷಡ್ಯಂತ್ರದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದು ಕೂಡ ನಿಶ್ಚಿತ ಆಗುತ್ತೆ. ಆ ನಂತರ SIT ಅವರನ್ನ ಬಂಧಿಸಬಹುದು ಅಥವಾ ಬಂಧಿಸದೆ ಅವರಿಗೆ ವಿಚಾರಣೆಗೊಳಪಡಿಸಿ ವಾಪಸ್ ಕಳಿಸಬಹುದು. ಈ ಎಲ್ಲಾ ಬೆಳವಣಿಗೆ ಮುಂದಿನ ದಿನದಲ್ಲಿ ಆಗೋದು ನಿಶ್ಚಿತ. ಅಶ್ವಿನಿ. ರೈಟ್ ನಾಗೇಂದ್ರ ಬಾಬು, ಥ್ಯಾಂಕ್ ಯು ಡೀಟೇಲ್ಸ್ಗೆ.